ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಎನಾಲಿಸಿಸ್ ಪ್ರಕಾರ ಚಾರ್ಟ್ ಹೇಗೆ ವರ್ಕ್ ಮಾಡಿದೆ ಒಂದ್ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ನಾನು ನಿಮಗೆ ನಿನ್ನೆ ಹೇಳಿದ್ದೆ, ನಾನು ಎಲ್ಲಿ ಅಂತಂತಂದರೆ ಇಲ್ಲಿ 100 ಹತ್ರ ಸಿಕ್ಕರೆ, ಓಕೆ 100 ಹತ್ರ ಸಿಕ್ಕರೆ 50 ಅಂದರೆ 2450 ಎಸ್ ಎಲ್ ಇಟ್ಕೊಂಡು ಕಾಲ್ ಟ್ರೈ ಮಾಡೋಣ ಅಂತ. ಓಕೆ, ಸೊ ಮಾರ್ಕೆಟು ಕಾಲ್ ಸೈಡ್ ಅಂತೂ ಟೋಟಲಿ ಹೋಗಲೇ ಇಲ್ಲ. ಆಲ್ರೆಡಿ ಎಸ್ ಎಲ್ಲು ಹಿಟ್ಟಾಗಿದೆ. ಎಸ್ ಎಲ್ ಹಿಟ್ಟಾಗಿದೆ ಅಂತಂತಂದರೆ ಗ್ಯಾಪ್ ಡೌನ್ ಓಪನ್ ಆಗಿದೆ. ನೀವಿಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಓಕೆನಾ. ಯಾಕಂದರೆ ನಮ್ಮದು ಎಸ್ ಎಲ್ಲೇ 24050 ಮೇಲ್ಗಡೆ ಇದು ಅಂದರೆ 100 ಹತ್ರ ಬಂತು ಅಂತಂತಂದರೆ ಇದನ್ನು ಎಸ್ ಎಲ್ ಇಟ್ಕೊಂಡು ಟ್ರೇಡ್ ಮಾಡೋಣ ಫರ್ದರ್ ಕಾಲ್ ಸೈಡು ಅಂತ, ಓಕೆನಾ. ಕಾಲ್ ಸೈಡ್ ಹೋಗೋಣ ಅಂತ. ಸೊ ಇದ್ರ ಕೆಳಗಡೆನೇ ಓಪನ್ ಆಗಿಬಿಟ್ರೆ ನಾನು ಎನಾಲಿಸಿಸ್ ಮಾಡೋದೇ ಬೇಕಾಗಿಲ್ಲ. ಅದಕ್ಕೆ ನಾನು ಕಾಲ್ ಸೈಡ್ ಪುಟ್ ಸೈಡ್ ನಾನು ಏನೂ ಹೇಳೇ ಇಲ್ಲ. ನಾನು ನಿಮಗೆ ಬರೀ ಕಾಲ್ ಸೈಡೇ ಹೇಳಿದ್ದೆ. ಯಾಕಂತಂದರೆ ಒಂದು ಗ್ರೀನು 2 ರೆಡ್ಡು, ಹೌದಾ. ಅದಕ್ಕೆ ಇದು ಕೆಳಗಡೆ ಏನಾದರೂ ಬ್ರೇಕ್ ಆದರೆ ಓಕೆನಾ, ಇದನ್ನು ಎಸ್ ಎಲ್ ಇಟ್ಕೊಂಡು ಈ ರೀತಿ ಕಾಲ್ ಸೈಡ್ ತೊಗೊಳೋಣ ಅಂತ. ಸೊ ಅದು ಕೆಳಗಡೆ ಬಾಟಮ್ ಇದ್ರ ಕೆಳಗಡೆನೇ ಓಪನ್ ಆಗಿಬಿಟ್ರೆ, ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ರೇ ಅರ್ಥ ಮಾಡ್ಕೊಂಬಿಡ್ಬೇಕು ಇವತ್ತು ಪಿ ಸೆಕ್ಷನ್ ಕಂಪ್ಲೀಟಾಗಿ ತಲೆಯಿಂದ ನಾವು ವಾಶೌಟ್ ಮಾಡಬೇಕು ಅಂತ, ಓಕೆನಾ. ಸೊ ಪರವಾಗಿಲ್ಲ, ಮಾರ್ಕೆಟ್ ಬೇರೆ ವಾಲಟೈಲು ಇದೆ, ಹೌದಾ. ಮೇಲೆ ಕೆಳಗೆ ಕೆಳಗೆ ಮೇಲೆ ಮತ್ತು ಅದೇ ಆಟನೇ ಮಾಡ್ತಾಯಿದೆ. ಯಾವಾಗ ಸರಿ ಹೋಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಕೈಯಲ್ಲಿ ಹಿಡ್ತಾ ಇರಲಿ. ಓಕೆ, ನಾಳೆ ಎನಾಲಿಸಿಸ್ ಪ್ರಕಾರ ಹೇಗೆ ಮಾಡೋಣ ವರ್ಕು ಅಂತಂತಂದರೆ ಕೆಳಗಡೆ ಒಂದು ಮೇಲ್ಗಡೆ ಒಂದು ಲೈನ್ ಹಾಕ್ಕೊಳ್ಳಿ, ಓಕೆನಾ. 24K, ಓಕೆ. ಅದಾದ ತಕ್ಷಣ 800. ಬೈ ಚಾನ್ಸ್ 700 ಹತ್ರ ಏನಾದರೂ ಓಪನ್ ಆಯಿತು, ಇಲ್ಲ 750 ಹತ್ರ ಓಪನ್ ಆಯಿತು ಅಂದ್ಕೊಳ್ಳಿ ಮಾರ್ಕೆಟು. ನಾನು ಟಾರ್ಗೆಟ್ ನೋಡ್ತಾ ಇದ್ದೀನಿ 700 ಮತ್ತು 600, ಓಕೆ. ಅದು ಕೆಳಗಡೆ ಓಪನ್ ಆಗಿ ಸಸ್ಟೇನ್ ಆಗಿಬಿಟ್ಟು ಬ್ರೇಕ್ಔಟ್ ಕೊಟ್ಟರೆ ಫರ್ದರ್ ಟಾರ್ಗೆಟ್ನ ಮಾಡ್ಬೋದು. ಯಾಕೆಂತಂದರೆ ಇಲ್ಲೇನೂ ವಾಲಟೈಲ್ ಆಗಿದೆ, ಇಲ್ಲೇನೂ ವಾಲಟೈಲ್ ಆಗಿದೆ. ಇಲ್ಲಿ ಮೇಲ್ಗಡೆ ಹೋಗೋಕ್ಕೆ ಪ್ರಯತ್ನ ಮಾಡ್ತು, ಬಟ್ ಹೋಗ್ಲಿಕ್ಕಾಗಲಿಲ್ಲ, ಕೆಳಗಡೆ ಬಂತು, ಓಕೆ. ಆ ರೀತಿ ಟ್ರೇಡ್ ಮಾಡೋಣ. ಮೇಲ್ಗಡೆ ಅಂತೂ ನನಗೆ ಇಂಟ್ರೆಸ್ಟ್ ಇಲ್ಲ, ಓಕೆ. ಯಾಕಂತಂತಂದರೆ ಇಲ್ಲಿ ಮತ್ತೆ ಸೈಕಾಲಜಿಕಲ್ ನಂಬರ್ ಇದೆ, ಓಕೆ. ಅದಕ್ಕೆ ಇಷ್ಟ ಇಲ್ಲ ನನಗೆ ಮೇಲ್ಗಡೆ ಕೂತ್ಕೊಳ್ಳೋಕ್ಕೆ. ಅದರಲ್ಲಿ ಬೇರೆ ಇಲ್ಲಿ ಒಂದು ಪೀಕ್ ಲೆವೆಲ್ ಮೇಲೆ ಎತ್ಕೊಂಡಿದೆ, ಓಕೆನಾ. ಇಲ್ಲಿ ನೋಡ್ಬೋದು 800, 1 2 3. ಅದಕ್ಕೆ ಎತ್ತೋದಿಲ್ಲ. ಬೈ ಚಾನ್ಸ್ ಏನಾದರೂ 750 ಹತ್ರ ಓಪನ್ ಆಯಿತು ಅಂದ್ಕೊಳ್ಳಿ. ಯಾಕಂದ್ರೆ ಮಾರ್ಕೆಟ್ ಹೇಗೂ ಮೇಲೆ ಹೋಗಿ ಮತ್ತು ಕೆಳಗೆ ಬರುತ್ತೆ, ಇಲ್ಲ ಕೆಳಗೆ ಹೋಗಿ ಮೇಲೆ ಬರುತ್ತೆ. ಬೈ ಚಾನ್ಸ್ 750 ಹತ್ರ ಏನಾದರೂ ಓಪನ್ ಆದರೆ 700 ಹತ್ರ ಬಂದು ಮತ್ತೆ, ಓಕೆ, 700 ಹತ್ರ ಬಂದು 750ಇಂದ 700 ಹತ್ರ ಬಂದು ಮತ್ತು 800 ಹತ್ರ ಬಂತು ಅಂದ್ಕೊಳ್ಳಿ. ನಾಳೆ ಎಕ್ಸ್ಪೈರಿ ಇದೆ, ನೆಕ್ಸ್ಟ್ ಎಕ್ಸ್ಪೈರಿಯಲ್ಲಿ ಟ್ರೇಡ್ ಮಾಡಿ, ಓಕೆನಾ. ನೆಕ್ಸ್ಟ್ ಎಕ್ಸ್ಪೈರಿಯಲ್ಲಿ ಟ್ರೇಡ್ ಮಾಡಿ 830ನ ಎಸ್ ಎಲ್ ಇಟ್ಕೊಂಡು ಫರ್ದರ್ ನಾವು ಬೇಕಂತಂದರೆ 730 630 ಟಾರ್ಗೆಟ್ ಮಾಡ್ಬೋದು. ನನಗನ್ಸಿದ ಮಟ್ಟಿಗೆ ಈ ತಿಂಗಳಲ್ಲಿ ಮಾರ್ಕೆಟು, ಓಕೆ, ಮಾರ್ಕೆಟ್ ಯಾವ ಲೆವೆಲಲ್ಲಿ ವರ್ಕ್ ಮಾಡ್ತಾಯಿದೆ ಅಂತಂತಂದರೆ ಇದೇನು ಗ್ಯಾಪು ಓಪನ್ ಆಗಿ ಮೇಲ್ಗಡೆ ಹೋಗಿದ್ದಲ್ಲ, ಇದು ಗ್ಯಾಪ್ ಫಿಲ್ ಮಾಡೋಕ್ಕೆ ಬರುತ್ತೇನೋ ಅಂತ, ಓಕೆ. 23,200 ಹತ್ರನೋ, ಓಕೆ, 150 ಹತ್ರನೋ ಏನೋ ಬರ್ತಾ ಇರಬೇಕು ಅಂತ ನನಗನ್ಸುತ್ತೆ. 24K ಮೇಲೆ, ಓಕೆ, ಸಸ್ಟೇನ್ ಆಗೋವರೆಗೂ ಕಾಲ್ ಸೈಡ್ ಅಂತೂ ನೋಡೋಕ್ಕೆ ಹೋಗಬೇಡಿ, ಓಕೆ, ಈ ಮಂತ್ ಮುಗಿಯೋವರೆಗೂ. ಇಲ್ಲ ಅಂತಂತಂದರೆ 24,100 ಈ ಲೆವೆಲ್ನ ಇಟ್ಕೊಳ್ಳಿ. ಬೇಕಾದರೆ 150ನೂ ಇಟ್ಕೊಳ್ಳಿ, ಓಕೆನಾ. 150 ಲೆವೆಲ್ ಮೇಲ್ಗಡೆ ಹೋಗೋವರೆಗೂ ನೀವು ಟಾರ್ಗೆಟ್ ಮಾಡೋಕ್ಕೆ ಹೋಗಬೇಡಿ. ಮೇಲ್ಗಡೆನೂ ನಿಮಗೆ ಚೆನ್ನಾಗಿ ಟಾರ್ಗೆಟ್ ಕೊಡುತ್ತೆ, 24,750 ಟಾರ್ಗೆಟ್ ಕೊಡುತ್ತೆ. ಅಂದರೆ ನಾನು ಮಂತ್ಲಿ ಎನಾಲಿಸಿಸಲ್ಲಿ ಹೇಳ್ತಾ ಇದ್ದೀನಿ ನಾನು, ಓಕೆನಾ. ಸೊ 24 ಮೇಲ್ಗಡೆ ಹೋಗೋವರೆಗೂ ನೀವೇನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಓಕೆನಾ. ಎಲ್ಲಿವರೆಗೂ ನಮಗೆ ಕೆಳಗಡೆ ಇದೆ ಅಲ್ಲಿವರೆಗೂ ಕೆಳಗಡೆನೇ ಮಾರ್ಕೆಟ್ನ ಥಿಂಕ್ ಮಾಡೋಣ, ಓಕೆನಾ. ಈಗಂತೂ 800 ಹತ್ರ ಲೆವೆಲ್ ಹತ್ರ ಇದೆ. ನಾಳೆದಂತೂ ನಾನು ನಿಮಗೆ ಕೊಟ್ಟಿದ್ದೀನಿ, ಬಟ್ ಈ ಮಂತ್ಲಿ ಟಾರ್ಗೆಟ್ ಇದು ಬರ್ತಿರಬೇಕು ಅಂತ ನನಗೆ ಅನಿಸುತ್ತೆ. ನೋಡೋಣ, ಏನು ಕಾಯ್ದು ನೋಡೋಣ. ಇದು 23,600 ಏನಾದರೂ ನಾಳೆ ಬ್ರೇಕ್ ಆದರೆ, ಇಲ್ಲ ಕೆಳಗಡೆನೇ ಸಸ್ಟೈನ್ ಆಯಿತು, ಓಕೆ, 800ಇಂದ 600 ಒಳಗೂ ಬಂದು ಮೇಲಿಂದ ಕೆಳಗೆ ಬಂದು ಇಲ್ಲೇ ಸಸ್ಟೈನ್ ಆಯಿತು ಅಂದ್ಕೊಳ್ಳಿ. ಮತ್ತು ಫರ್ದರ್ ಬೇಕಾದರೆ ನಾವು ಮಂತ್ಲಿ ಟಾರ್ಗೆಟನ್ನು ಇಲ್ಲೇ ತೊಗೊಂಡು ಹೋಗೋಣ, ಓಕೆ. ನಾಳೆ ಎಕ್ಸ್ಪೈರಿ ಇದೆ, ಬಿ ಕೇರ್ಫುಲ್. ಅದರಲ್ಲೇ ನಾನು ಕ್ಯಾಂಡಲ್ ಸ್ಟಿಕ್ದು ಒಂದು ಕೋರ್ಸ್ ಸಹಿತ ಮಾಡಿದ್ದೀನಿ, ಓಕೆನಾ. ಸೊ ಅದನ್ನು ವಿಡಿಯೋ ನೋಡ್ಕೊಳ್ಳಿ, ಕ್ಯಾಂಡಲ್ ಫಾರ್ಮೇಷನ್ ಯಾವ ರೀತಿ ಆದರೆ ಯಾವ ರೀತಿ ವರ್ಕ್ ಮಾಡಬೇಕು ಅಂತ. ಸೊ ಈ ರೀತಿ ಎಲ್ಲ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಾ ಇರುತ್ತೆ ಡ್ಯೂರಿಂಗ್ ದ ಮಾರ್ಕೆಟ್. ಯಾವ್ದು ಎಲ್ಲಿ ತೊಗೋಬೇಕು, ಯಾವ್ದು ಎಲ್ಲಿಲ್ಲ, ಎಲ್ಲಿ ಎಸ್ ಎಲ್ ಇಡಬೇಕು, ಎಲ್ಲಿ ಎಂಟ್ರಿ ತೊಗೋಬೇಕು, ಅದನ್ನೆಲ್ಲ ಹೇಳ್ತಾ ಇದ್ದೀನಿ. ಅದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.